ಹುಡುಗಿರ ಹುಡುಗರ ನೀವೆಲ್ಲ ತಿಂಡಿ ತಿಂದ್ರ? ನಾನು ತಿಂದೆ. ಇವತ್ತಿನ ಪಾಠ ಮಂಗ ಕಜ್ಜಾಯ ತಿಂದ ಕಥೆ. ಇವರೇ ನಮ್ಮ ಮೇಷ್ಟ್ರು ಅಂದ್ರೆ ನಾನು. ನನ್ನ ಜುಟ್ಟು ಇಲಿ ಬಾಲ ಇದ್ದಾಗಿದೆಯೇನ್ರೋ ವಿಚಾರಿಸ್ಕೊತೀನಿ. ಯಾವ ಅಯೋಗ್ಯ ಅಂತ ಕೆಲಸ ಮಾಡಿದ್ದಾರೆ ಅಂತ. ಮಂಜುಳಾ, ಇದು ನೀನು ಬರ್ದಿಯಾ? ಕೂತ್ಕೋ, ನಿನಗ್ ಬೋರ್ಡ್ ಎಡ್ಸಲ್ಲ. ಆರತಿ, ಯಾರು ಬರ್ದ್ರು? ಕೂತ್ಕೋ. ಕಲ್ಪನಾ, ನೀನು ಒಳ್ಳೆ ಹುಡುಗಿ, ಕೂತ್ಕೋ. ಜಂಬಕೇಶ್ವರ, ಈ ಕ್ಲಾಸ್ ನಲ್ಲಿ ನನ್ ಪೈಪೋಟಿ ಮಾಡೋ ಸೋಡಾ ಗ್ಲಾಸು ನೀನು ಒಬ್ನೇ. ನೀನು ಬರದಿಯಾ? ನಾನಲ್ಲ ಸರ್, ನಂಗೆ ಗೊತ್ತಿಲ್ಲ ಸರ್. ನಿಮ್ಮಪ್ಪ ನನ್ನ ಸ್ನೇಹಿತ, ಕೂತ್ಕೋ. ನಾರಾಯಣ, ಅಪ್ಪ ಅಮ್ಮ ಇಲ್ಲದೆ ದೊಡ್ಡ, ಕೂತ್ಕೋ. ಮಹೇಶ, ಇದನ್ನ ಯಾರು ಬರ್ದದ್ದು? ನಾನಲ್ಲ ಸರ್. ದೇವರಾಣಿಗೂ ನಾನಲ್ಲ ಸರ್. ದೇವರಾಣೆ ಅದು ಬೇರೆ ಇದೆಯಾ ನಿನಗೆ? ಈ ಕ್ಲಾಸ್ ನಲ್ಲಿ ತರ್ಲೆ ಕೀಟ್ಲೆ ಮಾಡೋ ನೀನೇ. ತೆಗಿ ಕೈನ, ತೆಗಿ. ಬಿಡಿ ಸರ್, ಬೋರ್ಡ್ ಮೇಲೆ ಬರ್ತಿತ್ತು ಮಹೇಶ ಅಲ್ಲ ಸರ್, ನಾನು. ರಮೇಂದ್ರ, ನೀನ್ ಇಂಥ ಕೆಲಸ ಬೇರೆ ಶುರು ಮಾಡ್ಬಿಟ್ಟಿಯಾ? ತೆಗಿ ಕೈ. ಮುಟ್ಟಾಳ ಮಾಡ್ತೀಯಾ? ಮಹೇಶ, ಯಾಕೋ ಅಳ್ತಾ ಇದೀಯಾ? ಬ್ರಹ್ಮೇಂದ್ರ, ಬೋರ್ಡ್ ಮೇಲೆ ಬೊಂಬೆ ಬರ್ತಿದ್ ನಾನು, ಇಟ್ಟಿದ್ದೀನಿ ನೀನು. ಇನ್ಮೇಲೆ ಸತ್ರ ಸುಳ್ಳು ಹೇಳಲ್ಲ ಕಣ, ಸತ್ರ ಸುಳ್ಳು ಹೇಳಲ್ಲ. ಅದಕ್ಕೆ ಯಾಕೋ ಅಳ್ತೀಯಾ? ಅಳ್ಬೇಡ, ಬಾ ಮನೆಗೆ ಹೋಗೋಣ. ಬಾ ಬಾ. ನಿಂತ್ಕೊಳ್ರೋ, ನಾನು ಬರ್ತೀನಿ. ಹಲೋ, ಸದಾಶಿವನಗರದಲ್ಲಿ ಡಾಕ್ಟರ್ ಬ್ರಹ್ಮೇಂದ್ರ ಅವರು ಒಬ್ಬನ್ ಕೊಲೆ ಮಾಡಿದ್ದಾರೆ ಸರ್. ಏನು? ಎಲ್ಲಿ? ಹೆಣನ ಬ್ರಹ್ಮೇಂದ್ರ ಅವರೇ ಕಾರಲ್ಲಿ ಹಾಕೊಂಡು ಆಸ್ಪತ್ರೆ ತಗೊಂಡು ಹೋಗಿದ್ದಾರೆ ಸರ್. ಓ ಗಾಡ್, ಆವೇಶದಲ್ಲಿ ನೀವು ಇನ್ಯಾವ ಇಕ್ಕಟ್ಟಿನಲ್ಲಿ ನನ್ನನ್ನು ಸಿಕ್ಕಿಸ್ತಾನ? ಸಾರಿ ಫ್ರೆಂಡ್, ಬರಕ್ ಲೇಟ್ ಆಯ್ತು. ಅದಿರ್ಲಿ, ಆಪರೇಷನ್ ಸಕ್ಸಸ್ ತಾನೆ? ಡಬಲ್ ಸಕ್ಸಸ್. ಅಬ್ಬಾ, ಆ ದೇವರಿಗೆ 1000 ತೆಂಗಿನಕಾಯಿ ಓಡಿಸ್ಬೇಕು. ಐ ಆಮ್ ವೆರಿ ಹ್ಯಾಪಿ. ಬಟ್ ಐ ಆಮ್ ನಾಟ್ ಹ್ಯಾಪಿ. ಯಾಕೆ? ಏನೋ ಇದು ದಿಢೀರ್ ಪ್ರತ್ಯಕ್ಷ? ಒಂದು ಕೇಸಿನ ವಿಷಯ ಡಿಸ್ಕಸ್ ಮಾಡೋಣ ಅಂತ ಬಂದಿದ್ದೀನಿ. ಯಾವ ಕೇಸು? ಸೂಟ್ ಕೇಸಾ? ಬ್ರೀಫ್ ಕೇಸಾ? ಶಟ್ ಅಪ್. ಡಾಕ್ಟರ್ ಬ್ರಹ್ಮೇಂದ್ರ ಜಗಳ ಕಾದು ಹೊಡೆದಾಡಿ ಒಬ್ಬ ಮನುಷ್ಯನ ಸಾಯಿಸ್ಬಿಟ್ರಲ್ಲ, ಆ ಕೇಸು. ಇನ್ಸ್ಪೆಕ್ಟರ್, ಆ ಮನುಷ್ಯನ ಈ ಡಾಕ್ಟ್ರೇ ಕೊಲೆ ಮಾಡಿದ್ದಾರೆ ಅಂತ ಹೇಗೆ ಹೇಳ್ತೀರಾ? ಯು ಆರ್ ಎ ಗವರ್ಮೆಂಟ್ ಲಾಯರ್. ಡೋಂಟ್ ಪೋಕ್ ಯುವರ್ ಡರ್ಟಿ ನೋಸ್ ಇನ್ ದಿಸ್ ಅಫೇರ್. ಡಾಕ್ಟರ್, ನೀವು ಜಗಳದಲ್ಲಿ ಒಬ್ಬ ಮನುಷ್ಯನ ಕೊಲೆ ಮಾಡಿದ್ದು ನಿಜ ತಾನೆ? ಇನ್ಸ್ಪೆಕ್ಟರ್, ಜಸ್ಟ್ ಎ ಮಿನಿಟ್. ಇನ್ಸ್ಪೆಕ್ಟರ್, ನೀವು ನಾನು ಕೊಲೆ ಮಾಡಿದ್ದೀನಿ ಅಂತ ಹೇಳ್ತಿರೋ ಮನುಷ್ಯ ಈತನೇ. ಆಸ್ ಎ ಡಾಕ್ಟರ್ ಐ ಕ್ಯಾನ್ ಸರ್ಟಿಫೈ ಈಸ್ ನಾಟ್ ಡೆಡ್ ಬಟ್ ಅಲೈವ್. ಏನಾಗಿತ್ತು ನಿಂಗೆ? ನಮ್ ಗ್ಯಾಂಗ್ ಮನುಷ್ಯ ಒಬ್ಬ ಡಾಕ್ಟರ್ ಸಾಯಿಸ್ಬೇಕಂತ ಚಾಕು ಎಸ್ತ, ಅದು ಗುರಿ ತಪ್ಪಿ ನನ್ ಮೇಲೆ ಬಿತ್ತು. ಡಾಕ್ಟ್ರು ದೇವ್ರು, ಆಪರೇಷನ್ ಮಾಡಿ ನನ್ ಪ್ರಾಣ ಉಳಿಸಿದ್ರು. ಇನ್ಸ್ಪೆಕ್ಟರ್, ತಗೊಳ್ಳಿ ನಿಮ್ ಕೊಳಕ ನಾಲಿಗೆಯನ್ನು ಚೆನ್ನಾಗಿ ತಿಕ್ಕಿ ತೊಳ್ಕೊಳ್ಳಿ. ಇದ್ದಕ್ಕಿದ್ದ ಹಾಗೆ ಅವನಿಗೇನೋ ಆಗುತ್ತಲ್ಲ, ಒಳ್ಳೆ ಹಸಿ ಮೆಣಸಿನ್ಕಾಯಿ ತಿಂದವನಾಗಾಡ್ತಾನೆ. ಅವ್ರು ಡ್ಯೂಟಿ ಮೇಲೆ ಇದ್ದಾಗ ನನ್ನವರು ಬೇರೆಯವರನ್ನು ವ್ಯತ್ಯಾಸನೇ ಗೊತ್ತಾಗಲ್ಲ. ಕರ್ತವ್ಯ ನಿಷ್ಠೆ. ಯೂನಿಫಾರ್ಮ್ ಹಾಕಿದ ತಕ್ಷಣ ಹುಲಿವೇಷ ಹಾಕಿದೊಂತರ ಆಡ್ತಾನೆ. ಊರಲ್ಲಿ ಯಾರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸನೇ ಮಾಡ್ತಿಲ್ವಾ? ಇವನು ಒಬ್ಬನೇನಾ ಕಾಕಿ ಬಟ್ಟೆ ಕೃಷ್ಣಪ್ಪ? ನಾರಾಯಣ, ಮಹೇಶ್ ಬಗ್ಗೆ ಹಾಗೆಲ್ಲ ಮಾತಾಡಬೇಡ. ಐ ಡೋಂಟ್ ಲೈಕ್ ಇಟ್. ಮೇ ಐ ಕಮ್ ಇನ್? ಬಂದೋ ನನ್ನ ಮಗ. ಎಸ್, ಕಮ್ ಇನ್ ಇನ್ಸ್ಪೆಕ್ಟರ್. ಕಮ್ ಇನ್. ನಾನು ಇನ್ಸ್ಪೆಕ್ಟರ್ ಆಗಿ ಇಲ್ಲಿ ಬಂದಿಲ್ಲ, ಮಹೇಶ್ನಾಗ್ ಬಂದಿದ್ದೀನಿ. ಹಾಗಾದ್ರೆ ನೀನು ಬಟ್ಟೆ ಬಿಚ್ಚಾಕ್ಬಿಟ್ಟು ಒಳಗಡೆ ಬಾ, ಇಲ್ದಿದ್ರೆ ಬೇಡ. ಮುಟ್ಟಾಳ, ಇದೇನು ಬಾತ್ರೂಮ್ ಏನೋ? ಮುಟ್ಟಾಳ ನಾನಲ್ಲ, ನಿನಗೆ ಇನ್ಸ್ಪೆಕ್ಟರ್ ಕೆಲಸ ಕೊಟ್ಟನಲ್ಲ ಅಯೋಗ್ಯ ಅವನು. ಏನ ನೀನ್ ಮಾಡ್ತಿರೋ ಕಚಡ ಕೆಲಸ? ನಾನೇನ್ ಮಾಡ್ಲಿ? ನನಗೆ ಫೋನ್ ಬಂತು ಆತರ ಇವನ್ ಬಗ್ಗೆ. ಫೋನ್ ನ ಗುಂಡಿಟ್ಟು ಸುಡೋ. ಇವತ್ ಯಾವ ವಾರ? ಭಾನುವಾರ. ಭಾನುವಾರ? ಪ್ರತಿ ಭಾನುವಾರ ನಿನ್ ಮನೇಲಿ ಊಟ ಹಾಕ್ತಿದ್ಯಲ್ಲ, ಮರ್ತೋದ್ಯಾ? ನಾನು ಮರ್ತರು ನಿನ್ನ ಅತ್ತಿಗೆ ಮರೆಯಲ್ವಲ್ಲ? ಅತ್ತಿಗೆ ಅಂದ ತಕ್ಷಣ ಡೈನಿಂಗ್ ಟೇಬಲ್ ಜ್ಞಾಪಕ ಬರುತ್ತೆ. ಚಿಕನ್ನು, ಮಟನ್ನು. ಸರಿಯಾದ ಹೊಟ್ಟೆ ಭಾಗ ಕಣ ನೀನು. ನೀನು ಬರ್ತೀಯೋ ಇಲ್ವೋ? ನಾನು ಹೋಗ್ತಾ ಇದ್ದೀನಿ. ಎಲ್ಲ ಇವನು ಅವನು ಹೋಗಿರ್ತಾನ ಅಲ್ಲಿ. ಅಯ್ಯೋ, ಮೊದಲು ನಡೆಯಪ್ಪ, ನಮ್ಗೆ ಏನು ಸಿಗೋದಿಲ್ಲ, ಮುಗಿಸ್ಬಿಡ್ತಾನೆ. ನಡೆಯ ಬೇಗ.
ಏಯ್ ಅಪ್ಪ ಹ್ಮ್ ಎಷ್ಟು ಜೋಕರ್ ಇದೆಯಪ್ಪ? ಒಂದು ಎರಡು. ಏನಪ್ಪ ನೀನು ಅವ್ನು ಕೇಳ್ತಾನೆ ತಿರೋ ಕಾರ್ಡ್ಸ್ ಎಲ್ಲ ಹೇಳ್ತೀಯ? ಹೇಳೋದೇನ ನನ್ ಮಗ ತಾನೆ ಎಲ್ಲ ತೋರ್ಸೇ ಬಿಡ್ತಾರೆ ಅಲ್ವಾ? ಅಯ್ಯೋ ಆಟನೇ ಆಗೋಗಿದೆ, ಶೋ ಮಾಡೋದ್ ಬಿಟ್ಬಿಟ್ಟು ಕಾರ್ಡ್ ತೋರಿಸ್ತಾ ಇದೆಯಲ್ಲ. ಹೀಗೆ ಆಟ ಆಡ್ತಾ ಕೂತಿರ್ತೀರೋ ಇಲ್ಲ ಊಟಕ್ಕೆ ಬರ್ತೀರೋ? ಒಂದು 5 ನಿಮಿಷ. ಆಟ ಸಾಕಪ್ಪ, ಊಟ ಮಾಡೋಣ ಬಾ. ಅಪ್ಪ ಚೆನ್ನಾಗಿದ್ಯಮ್ಮ? ಮಹೇಶ್ ಬಾಪ್ಪ, ಚೆನ್ನಾಗಿದೆಯಲ್ಲತ್ತ? ಅಪ್ಪ ಒಂದು ಹ್ಯಾಪಿ ನ್ಯೂಸ್. ಮಾದಕ ಪದಾರ್ಥ ಮಾರ್ತಿದ್ದ ಗ್ಯಾಂಗ್ ಅನ್ನು ಹಿಡಿದಿದ್ದಕ್ಕೆ ರಾಷ್ಟ್ರಪತಿಗಳು ಜನವರಿ 26ಕ್ಕೆ ನನಗೆ ಚಿನ್ನದ ಪದಕ ಕೊಡ್ತಾರಂದಪ್ಪ. ಮಹೇಶ, ನಿನ್ನ ಕರ್ತವ್ಯ ನಿಷ್ಠೆಗೆ ಇಂಥದ್ದು ಎಷ್ಟು ಸಾವಿರ ಕೊಟ್ಟರು ಸಾಲದಪ್ಪ. ಅಮ್ಮ, ಇದು ನನ್ನ ನಿಷ್ಠೆ ಪ್ರಭಾವ ಅಲ್ಲ. ಇವರಿಬ್ರು ನನ್ನ ಮೇಲೆ ಇಟ್ಟಿರೋ ಪ್ರೀತಿ, ನಿಮ್ಮ ಆಶೀರ್ವಾದದ ಫಲ. ಆವತ್ತು ನೀವು ನನಗೆ ಅನ್ನ ಹಾಕಿ ಬೆಳೆಸಿ ಓದಿಸದೆ ಹೋದ್ರೆ ಇವತ್ತಿ ಗೌರವ ನನಗೆ ಸಿಗ್ತಿರ್ಲಿಲ್ಲ. ಲೈ ಏನೋ ನೀ ಮಾತಾಡ್ತಿರೋದು? ಇದೆಲ್ಲ ನಿನ್ ಶ್ರಮ, ಶ್ರದ್ಧೆ, ಪ್ರಾಮಾಣಿಕತೆ ಫಲ. ಏಯ್, ಎಲ್ರು ಸೇರ್ಕೊಂಡು ಅವ್ನು ಹೊಗಳೇ ಮೇಲೆ ಕೇರಿಸ್ತಾ ಇರ್ತೀರೋ ಅಥವಾ ಸಂತೋಷ ಸುದ್ದಿ ತಂದು ಮಹೇಶ್ಗೆ ಡಿನ್ನರ್ ಏರ್ಪಾಡು ಮಾಡ್ತೀರೋ? ಮೈ ಡಿಯರ್ ಮದರ್, ಏನಪ್ಪ? ಸದ್ಯಕ್ಕೆ ಅರ್ಜೆಂಟ್ ಆಗಿ ಅಟ್ಲೀಸ್ಟ್ ಒಂದು ಸ್ವೀಟ್ ಕೊಡ್ತೀರಾ? ಒಂದೇನೋ ಎರಡೆರಡು ಕೊಡ್ತೀನಿ ಬಾಪ. ಬಾಮ್ಮ ಒಳಗೆ. ಹ್ಮ್. ಲತಾ, ಏನೇ ಇದು? ಯಾಕಮ್ಮ? ಏನಾಯ್ತು ತಾಯಿ? ಲತಾ, ಏನಿಲ್ಲ. ಗ್ಲಾಸ್ ಲತಾ, ತಗೋ. ಸರಿ. ಲತಾ, ಲತಾ, ತಗೋ ನೀರು. ಏಯ್ ಅಲ್ಲೇಡ. ತಗೊಮ್ಮ ಕುಡಿ. ಸೀರಿಯಸ್ ಏನು ಇಲ್ಲ, ಆದ್ರೂ ಈ ಕಾಯಿಲೆ ವಾಸಿ ಆಗ್ಬೇಕಾದ್ರೆ 7-8 ತಿಂಗಳಾದ್ರೂ ಬೇಕಾಗತ್ತೆ. ಹೋಗಿ ಔಷಧಿ ತಗೊಂಬ. ಹುಣಸೆಕಾಯ? ಹುಣಸೆಕಾಯಿ ಇಲ್ಲ ಅಂದ್ರೆ ಮಾವಿನಕಾಯಿ ತಗೊಂಬ. ನೋಡು ಬರ್ತಾ ಸ್ವೀಟ್ಸ್ ತಗೊಂಬ. ಹೇಳಿ. ಆಯ್ತಾ? ಈ ಜಾಮೂನ್ ಬೇಕಾ, ರಸಗುಲ್ಲ ಬೇಕಾ, ಮೈಸೂರು ಪಾಕ್ ಬೇಕಾ, ಬಾದಾಮಿ ಹಲ್ವಾ ಬೇಕಾ? ಏನ್ ಹೇಳು. ಏಯ್ ಇಷ್ಟ ಹೇಳೋದು ಗೊತ್ತಾಗ್ಲಿವೇನಾ? ಇಷ್ಟೆಲ್ಲ ನೀನ್ ಅಪ್ಪ ಅಕ್ಕ ಕಣೋ ಬೆಪ್ಪ. ಓ ಮಹೇಶ, ಹುಟ್ಟಿದನಲ್ಲೋ ನಿನಗೊಬ್ಬ ಗಣೇಶ. ಏಯ್ ಮಹೇಶ, ಇಂಥ ಸಮಯದಲ್ಲಿ ಲತನ್ನ ಸಂತೋಷವಾಗಿ ನೋಡ್ಕೊಳ್ಳೋದು ಬಹಳ ಮುಖ್ಯ. ಅದಕ್ಕೆ ಅವ್ಳು ಟೂರ್ ಕರ್ಕೊಂಡು ಹೋಗ್ತಾ ಇರು. ಶಿವ ಶಿವ ಪರಮಾತ್ಮ ಶಿವ, ಎರಡು ಕಣ್ಣಿಲ್ಲ ತಾಯಿ ತಂದೆ ಶಿವ, ಎರಡು ಕಣ್ ಕಾಣಲ್ಲ, ಯಾರಾದ್ರೂ ಸಹಾಯ ಮಾಡಿ. ಶಿವ ಶಿವ ಪರಮಾತ್ಮ ಶಿವ, ತಾಯಿ ತಂದೆ ಇಲ್ಲ ಶಿವನೇ, ಯಾರಾದ್ರೂ ಸಹಾಯ ಮಾಡಿ. ಎರಡು ಕಣ್ ಕಾಣದ್ ಕುರುಡಿ ಅಪ್ಪ. ಅಪ್ಪ, ಅಯ್ಯೋ, ನಿನ್ ಮನೆ ಹಾಳಾಗೋಗ, ನಿನ್ ಕಾರ್ ಪಂಕ್ಚರ್ ಆಗ, ನಿನ್ ಟೈರ್ ಬಸ್ಟ್ ಆಗ, ನಿನ್ ಮನೆ ಹಾಳಾಗೋಗ. ಏ ಹುಡುಗಿ, ಯಾರು? ತಪ್ಪಾಯ್ತು, ಕ್ಷಮಿಸು. ಕೊಡು ಕೊಡು ಕೊಡು. ತಗೋ ಈ 10 ರೂಪಾಯಿ ಇಟ್ಕೋ. ಹತ್ತೇರಿಕೆ 5 ರೂಪಾಯಿ ಕೊಟ್ಬಿಟ್ಟು 10 ರೂಪಾಯಿ ಅಂತೀಯಲ್ಲೋ? ಎರಡು ಕಣ್ಣಿಲ್ದೇ ಇರೋ ನನಗೆ ಮೋಸ ಮಾಡ್ತೀಯಾ? ನಿನ್ಗೆ ಯಾರು ಹೇಳೋರು ಕೇಳೋರಿಲ್ವಾ? ಅಯ್ಯೋ ಶಿವ. ಏ ಹರಿಹರ, ಕಣ್ಣಿಲ್ದೆ ಇರೋಳಿಗೆ 5 ರೂಪಾಯಿ 10 ರೂಪಾಯಿ ಎಲ್ಲ ಗೊತ್ತಾಗತ್ತಾ? ಏ ನಿಂತ್ಕೋ. ಅವತ್ ಬಾರಲ್ಲಿ ಚೆನ್ನಾಗಿ ತಿಂದು ಕಟ್ ಕತೆ ಹೇಳಿ ನನ್ ಪರ್ಸ್ ಬೇರೆ ಕದ್ಕೊಂಡು ಓಡ್ ಹೋದೆ ಅಲ್ವಾ? ನಡಿ ನನ್ ಜೊತೆ ಪೊಲೀಸ್ ಸ್ಟೇಷನ್ಗೆ. ನೀನ್ 5 ವರ್ಷ ಕಂಬಿ ಅಣಸೋ ಹಾಗೆ ಮಾಡ್ತೀನಿ. ಪೊಲೀಸ್ ಪೊಲೀಸ್, ಈ ಚಿಕ್ಕ ಹುಡುಗನ ನಾನು ರೇಪ್ ಮಾಡ್ತಾ ಇದ್ದಾನೆ, ಅತ್ಯಾಚಾರ ಮಾಡ್ತಾ ಇದ್ದಾನೆ. ಮುಚ್ಚು ಬಾಯ್. ನಿನ್ ಹೆಸರೇನು? ಶಾಂತಿ ಗುರು, ನಮ್ಮೂರು ಹರಿಹರ, ನಮ್ ತಂದೆ. ಗೊತ್ತು, ನಿಮ್ಮಪ್ಪ ಹರಿಶ್ಚಂದ್ರ ಭಟ್ಟ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀಯಲ್ಲ? ಏನ್ ಮಾಡೋದ್ ಗುರು, ಈ ಬೀದಿಲಿ ಆಕ್ಟ್ ಮಾಡಿದ್ರೆ 5 ರೂಪಾಯಿ 10 ರೂಪಾಯಿ ಕೊಡಲ್ಲ. ಇದೇ ಆಕ್ಟ್ನ ಅಂಬಿಕಾ ಮದುವೆ ಮಾಡಿದ್ರೆ ಲಕ್ಷ ಲಕ್ಷ ಕೊಡ್ತಾರೆ. ನೀನ್ ನನಗೋಸ್ಕರ ಆಕ್ಟ್ ಮಾಡಿದ್ರೆ ನೀನ್ ಕೇಳಿದಷ್ಟು ಹಣ ಕೊಡ್ತೀನಿ. ನಾಟಕದಲ್ಲ, ಸಿನಿಮಾದಲ್ಲ? ಅಲ್ಲ, ಲೈಫ್ ಅಲ್ಲಿ, ಅದು ಕೋರ್ಟ್ ಅಲ್ಲಿ. ಏನ್ ಗುರು ಅದು? ತುಂಬಾ ದೊಡ್ಡ ಕೆಲ್ಸ ಗುರು. ಎಷ್ಟ್ ಕೊಡ್ತೀಯ ಗುರು? 500 ಕೊಡ್ತೀನಿ. 500? ಅದೆಲ್ಲ ಆಗಲ್ಲ. ಅಟ್ಲೀಸ್ಟ್ 2000. ಜಸ್ಟ್ 2000 ಗುರು. ಸರಿ ತಗೋ ಅಡ್ವಾನ್ಸ್. ನಾಳೆ 10 ಗಂಟೆಗೆ ಸರಿಯಾಗಿ ಕೋರ್ಟ್ ಹತ್ರ ಬಂದ್ಬಿಡು. ಇಲ್ದ ಹೋದ್ರೆ ಕೈ ಕಾಲು ಮುರಿದು ಹಾಕ್ಬಿಡ್ತೀನಿ. ನೀನ್ ಏನು ವರಿ ಮಾಡ್ಕೋಬೇಡ ಗುರು, ನಾನೆಲ್ಲ ನೋಡ್ಕೋತೀನಿ. ಕರೆಕ್ಟ್ ಆಗಿ ಬಂದ್ಬಿಡ್ತೀನಿ. ರೆಡಿ? ಶಿವ ಶಿವ ಪರಮಾತ್ಮ ಶಿವ. ಹತ್ತೇರಿಕೆ, ಏನ್ ಗೌರವ, ಎಂಥ ಒಳ್ಳೆ ಮರ್ಯಾದೆ. ನಮಸ್ಕಾರ ಗುರು, ನಮಸ್ಕಾರ. ನಿಮ್ಮವರು ತುಂಬಾ ಒಳ್ಳೆಯವರು ಗುರು. ಅದು ನಿನಗಲ್ಲ, ನಡಿ ಒಳಗೆ. ಏನ್ ಗುರು ಇದು? ನಿಮ್ಮನೆ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಇಲ್ಲಿ ಕರ್ಕೊಂಡು ಬಂದಿದ್ದೀರಲ್ಲ, ಯಾಕೆ? ಇದು ಮನೆಯೇ, ನಿನ್ನ ಮಾವನ ಮನೆ. ಇಲ್ಲಿ ಭರ್ಜರಿ ಉಪಚಾರ ನಡೆಯುತ್ತೆ. 109. ನಂಗೇನು ಬೇಡ ಗುರು, ನಂಗೇನು ಬೇಡ. ನಿನಗೇನು ಬೇಕು ಅಂತ ನನ್ಗೆ ಗೊತ್ತು. ಕೂತ್ಕೋ. ಹಾ. ನಿನ್ನ ಹೆಸರೇನು? ಶಾಂತಿ ಗುರು. ಏನ್ ಕೆಲಸ ಮಾಡ್ತೀಯ? ಭಿಕ್ಷೆ ಬೇಡ್ತೀನಿ. ಅಯ್ಯಾ. ಸರಿಯಾಗಿ ಕೂತ್ಕೋ. ಸರಿಯಾಗಿ ಕೂತ್ಕೋ. ಸರಿಯಾಗಿ ಕೂತ್ಕೋ ಅಂದೆ. ಈಗ ಹೇಳು,
ಆ ರೋಡಲ್ಲಿ ನಾರಾಯಣ್ ನಿನ್ನ ಹತ್ರ ಏನ್ ಹೇಳ್ದ? ಯಾವ ನಾರಾಯಣ? ಲಾಯರ್ ನಾರಾಯಣ್, ಯಾವ ಲಾಯರು? ಬಿಳಿ ಕಾರ್ನಲ್ಲಿ ಬಂದಲ್ಲ ಅವನು. ಯಾವ ಬಿಳಿ ಕಾರು? ಒತ್ತು ಬಿಡ್ತೀನಿ ನೋಡು. ನನ್ನ ಹತ್ರ ನಾಟಕ ಆಡ್ತೀಯ? ಅವನು ಆ ಬ್ರಹ್ಮೇಂದ್ರನ ಹೆಂಡತಿ ಆಗಿ ಆಕ್ಟ್ ಮಾಡೋದು ನಿನ್ಗೆ ಹೇಳಿಲ್ಲ? ಬ್ರಹ್ಮೇಂದ್ರ ಯಾರು? ನಿನ್ನ ತಾತ. ತಾತ ಯಾರು? ಶಡಪ್. ನೀವೇ ಮಾತಾಡ್ಬೇಕು ಅಂತೀರಾ, ನೀವೇ ಶಟಪ್ ಅಂತೀರಾ. ಹೋಗುರು. ಒಳ್ಳೆ ಮಾತಿಗೆ ಬಗ್ಗು ಹೆಂಗ್ಸಲ್ಲ ನೀನು. ಕಾನ್ಸ್ಟೇಬಲ್, ಎಳ್ಕೊಂಡೋಗಿ ಲಾಕಪ್ಪಿಗೆ ಹಾಕು. ನಾಳೆ ಕೋರ್ಟ್ ಮುಗಿಯೋವರೆಗೂ ಹೊರಗೆ ಬಿಡಬೇಡ ಇವಳನ್ನ. ಗೆಡಪ್ ಗೆಡಪ್. ಏನೋ ವಾಸನೆ ಬರ್ತಿದೆ. ಅಡುಗೆ ಮನೆಯೊಳಗೆ ಚಿಕನ್ ಮಾಡ್ತಿರ್ಬೇಕು. ಚಿಕನ್ ವಾಸನೆ ಅಲ್ಲ, ಪೊಲೀಸ್ ವಾಸನೆ ಬರ್ತಿದೆ. ಇಂಥ ಸಮಯದಲ್ಲಿ ಮಹೇಶ ನಮ್ಮನ್ನು ಊಟ ಕರಿಬೇಕಾದ್ರೆ ಏನೋ ಕಾರಣ ಇರಲೇಬೇಕು. ಪ್ರತಿ ಹೆಜ್ಜೆಗೂ ನಾವು ಹುಷಾರಾಗಿರ್ಬೇಕು. ನೋಡಿ ರೇಖಾ. ರೇಖಾ ಅಲ್ಲ, ಶಾಂತಿ. ಎಚ್ಚರಿಕೆ ಹೇಳಕ್ ಹೋಗಿ ನಾನೇ ಎಡೋ ಬಿದ್ದೆ. ನೋಡು, ಹೇಳಿ ಕೇಳಿ ಅವ್ನು ಲೇ ನಾರಾಯಣ, ಊರಿಗೆ ಬಂದವರು ನೀರಿಗೆ ಬರ್ದೆ ಅಲ್ಲೇ ನಿಂತ್ಕೊಂಡು ಏನೋ ಗುಸು ಗುಸು. ಗುಸುಗುಸು ಏನೂ ಇಲ್ಲಪ್ಪ. ನೀನ್ ಇವ್ರಿಗೆ ಎಷ್ಟರ ಮಟ್ಟಕ್ಕೆ ಸನ್ಮಾನ ಮಾಡ್ತೀಯ ಅನ್ನೋದನ್ನ ಗುಟ್ಟಾಗಿ ಹೇಳ್ತಾ ಇದ್ದೀನಿ ಅಷ್ಟೇ, ಅಲ್ವೇನೋ? ಹೌದೌದು. ಲತಾ ಎಲ್ಲಿದ್ದಾರೆ? ನವ ದಂಪತಿಗಳಿಗೆ ಔತಣ ಕೊಡೋದಕ್ಕೆ ಅಡಿಗೆ ಮನೆ ಸೇರ್ಕೊಂಡಿದ್ದಾರೆ. ಹೋಗು. ಅದಕ್ಕೆ ಬೆಳಿಗ್ಗೆಯಿಂದ ನಾನು ಒಂದು ಗ್ಲಾಸ್ ನೀರು ಕುಡಿದೆ ಉಪವಾಸ ಇದ್ದೀನಿ. ಅಡಿಗೆನೆಲ್ಲ ಧ್ವಂಸ ಮಾಡ್ಬಿಡ್ತೀನಿ. ಯಾಕೆ ಬೊಂಬೆ ತರ ನಿಂತ್ಬಿಟ್ರಿ? ಸಂಕೋಚ ಇಲ್ಲದೆ ಮಾತಾಡ್ಬಹುದು. ನನಗೆ ಭಯ ಆಗುತ್ತೆ. ಯಾಕೆ? ಮೊದ್ಲೇ ನನ್ ಬಾಯಳ್ಳಿ. ಮಾತಾಡು ಅಂತ ಲೈಸೆನ್ಸ್ ಕೊಟ್ಬಿಟ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೇನೀಗ? ನೀವು ಪೊಲೀಸ್ ಇನ್ಸ್ಪೆಕ್ಟರ್ ಹೆಂಡತಿ. ನನ್ನ ಹತ್ರ ಭಯ ಬೇಡ. ಮೊದ್ಲು ನಿಮ್ ಪರಿಚಯ ಹೇಳಿ. ಪರಿಚಯ ಅಂದ್ರೆ ನೀವ್ ಯಾರು ಅಂತ ನಾನ್ ತಿಳ್ಕೋಬೇಕಲ್ವಾ? ನಾನು ಡಾಕ್ಟರ್ ಬ್ರಹ್ಮೇಂದ್ರ ಅವ್ರ ಹೆಂಡತಿ. ಅದು ಗೊತ್ತಿದೆ. ನಿಜವಾಗ್ಲೂ ನೀವ್ ಯಾರು? ಓ, ಹೀಗ್ ಕೇಳು ಅಂತ ನಿಮ್ ಯಜಮಾನ್ರು ಹೇಳ್ಕೊಟ್ರಾ? ಇಲ್ಲ ಇಲ್ಲ, ನಾನ್ ಕೇಳ್ತಾ ಇದ್ದೀನಿ ಅಷ್ಟೇ. ಸರಿ, ನನಗ್ ಗೊತ್ತಿರೋದನ್ನೆಲ್ಲ ಹೇಳ್ಬಿಡ್ತೀನಿ. ಇನ್ಸ್ಪೆಕ್ಟರ್ ಹತ್ರ ಹೇಳಲ್ಲ ತಾನೆ? ಖಂಡಿತ ಹೇಳಲ್ಲ. ಹೇಗ್ ನಂಬೋದು? ಗಂಡ ಹೆಂಡತಿರ್ ಮಧ್ಯೆ ರಹಸ್ಯ ಇರುತ್ತಾ? ಖಂಡಿತ ಇರುತ್ತೆ. ಗಂಡನ ಹತ್ರ ಹೇಳ್ದೆ ಮುಚ್ಚಿಡೋ ಗುಟ್ಟು ಎಷ್ಟೋ ಉಂಟು. ಹೋಗ್ಲಿ, ನಿಮ್ ಡಾಕ್ಟ್ರು ನಿಮ್ ಹತ್ರ ನಮ್ ವಿಷಯ ಏನಾದ್ರೂ ಹೇಳಿದ್ರಾ? ಏನೂ ಇಲ್ವಲ್ಲ. ಯಾರೋ ಗೊತ್ತು. ಗಂಡನೇ ಹೆಂಡತಿ ಹತ್ರ ಮುಚ್ಚಿಡೋ ಅಂತ ಗುಟ್ಟು ಎಷ್ಟೋ ಇರುತ್ತಲ್ಲ. ಅದಕ್ಕೆ ಊಟಕ್ಕೆ ಹಾಕ್ತಿರೋ ಇಲ್ಲ ಪಕ್ಕದ ಮನೆಗೆ ಹೋಗಿ ಟ್ರೈ ಮಾಡ್ಲೋ? ಏನು ಬೇಡ, ಬರ್ತೀವಿ ನಡಿ. ಹಬ್ಬ, ಅಡ್ಗೆ ನೋಡ್ತಿದ್ರೆ ಸಾಕು ಹೊಟ್ಟೆ ತುಂಬೋಗುತ್ತೆ. ನಮ್ಮ ಲತಾ ಎಕ್ಸ್ಪರ್ಟ್ ಕುಕ್. ಕ್ರೆಡಿಟ್ ಎಲ್ಲ ಒಬ್ಳಿಗೆ ಕೊಡಬೇಡವೋ. ಇದರಲ್ಲಿ ಶಾಂತಿ ಕೈ ಚಳಕನೂ ಸೇರಿದೆ. ಇಲ್ಲ ಇಲ್ಲ, ಎಲ್ಲ ನಿಮ್ಮವರೇ ಮಾಡಿರೋದು. ಅವನಿಗೆ ಕೇಳಿದ್ರೆ ಗೊತ್ತಾಗತ್ತೆ. ನಿಜ ಏನೋ ಹೊಟ್ಟೆ ಬಾಕ? ಮೌನೇನ ಕವಳಂ ಜಾಸ್ತಿ ಮಾತಾಡಿಸ್ಬೇಡ. ಲತಾ, ಆ ಘಟೋತ್ಕಜಂಗೆ ಇನ್ನಷ್ಟು ಚಿಕನ್ ಬಟ್. ಪಾಪ ಹೊತ್ತಿಗೆ ಕಷ್ಟ, ನಾನೇ ಹಾಕೋತೀನಿ. ಥ್ಯಾಂಕ್ ಯು. ಏನು ನವ ದಂಪತಿಗಳು ಎಲೆ ಅಡಿಕೆ ಹಾಕೊಂಡು ಕೂತ್ಬಿಟ್ರಲ್ಲ? ಒಂದ್ ಕೆಲಸ ಆಯ್ತು. ಇಲ್ಲಿಂದ ಎಷ್ಟು ಬೇಗ ಜಾಗ ಖಾಲಿ ಮಾಡ್ತೀವೋ ಅಷ್ಟು ಒಳ್ಳೇದು. ನಡೀರಿ. ನಾನು ಬರ್ತಿದ್ದಾನೆ. ಭರ್ಜರಿ ಊಟವಾದ್ಮೇಲೆ ತಾಂಬೂಲ್ ಸೇವನೆ ಆಗಲೇಬೇಕು. ಆಗ್ಲೇ ಹೊಟ್ಟೆ ಹೊಗರ ಆಗೋದು. ತಗೊಳ್ಳಿ, ಮೈಸೂರು ಚಿಗುರೆಲೆ, ಚಿಗುರಡಿಕೆ, ಚಿಗುರು ಸುಣ್ಣ ಚೆನ್ನಾಗಿರುತ್ತೆ. ಮಹೇಶ, ಒಳ್ಳೆ ಪಾರ್ಟಿ ಕೊಟ್ಟಿದ್ಯಾ. ಹೊಟ್ಟೆ ತುಂಬಿದೆ. ಅಪ್ಪಣೆ ಕೊಟ್ರೆ ಮನೆಗೆ ಹೋಗಿ ಮಲಗ್ತೀವಿ. ಬೇಕಾದ್ರೆ ನೀನ್ ಮನೆಗೆ ಹೋಗಿ ಆರಾಮಾಗಿ ಮಲ್ಕೋ. ಇವರಿಬ್ರು ಇಲ್ಲೇ ಇರ್ತಾರೆ. ಮಹೇಶ್, ನಿಮ್ಗೆಲ್ಲ ಯಾಕೆ ತೊಂದ್ರೆ? ಅದು ಶಾಂತಿಗಿದು ಅಷ್ಟು ಜಾಗ. ಅವಳು ಖಂಡಿತ ನಿದ್ದೆ ಮಾಡೋದಿಲ್ಲ. ಹೌದು ಹೌದು. ನವ ದಂಪತಿಗಳು ನಿದ್ದೆ ಮಾಡಬಾರ್ದು, ಅದಕ್ಕೆ ಇಲ್ಲಿರೋ ಹೇಳಿದ್ದು. ಹೌದು ಹೌದು. ಸುಮ್ನೆರಪ್ಪ ಮಹೇಶ್, ಲೇಟ್ ಆಯ್ತು, ನಾವು ಹೊರಡ್ತೀವಿ. ಹೇಗೋ ಹೋಗ್ತೀಯಾ? ನಿಮ್ಮಿಬ್ರಿಗೋಸ್ಕರ ನಾನು ಇಲ್ಲಿ ಎಂತ ಏರ್ಪಾಡು ಮಾಡಿದ್ದೇನೆ ಗೊತ್ತಾ? ಬನ್ನಿ ನೋಡಿ. ನೋಡು. ನನ್ನ ಖುಷಿಗೋಸ್ಕರ ಈ ಅರೇಂಜ್ಮೆಂಟ್. ನಿನಗೆ ನನ್ನ ಮೇಲೆ ನಿಜಕ್ಕೂ ಪ್ರೀತಿ ಇದ್ರೆ ನೀನು ನಿನ್ನ ಹೆಂಡತಿ ಇಲ್ಲಿ ಇರ್ಬೇಕು ಇವತ್ತು. ಸರಿ. ಹ್ಯಾವ್ ಎ ನೈಸ್ ಟೈಮ್. ನಿನಗಿಲ್ಲಿ ಏನೋ ಕೆಲಸ? ಬ್ರದರ್ ಹತ್ರ ಸ್ವಲ್ಪ ಮಾತಾಡೋದಿತ್ತು. ಮಾತು ನಾಳೆ ಬಾ. ಬ್ರದರ್. ಲೋ ಮಹೇಶ, ನಂಗೂ ತುಂಬಾ ಸುಸ್ತಾಗ್ತಿದೆ. ಹೊಟ್ಟೆ ಭಾರ ಬೇರೆ. ಮನೆ ತನಕ ಹೋಗೋದ್ ಕಷ್ಟ. ಒಳಗಡೆ ಬೇಡ ಬೇಡ, ಇಲ್ಲೇ ಒಂದ್ ಚಾಪೆ ದಿಂಬು ಕೊಟ್ರೆ ಮಲಗ್ತೀನಿ. ಚೆಂಬು ಬೇಡವಾ? ಅದು ಬೆಳಿಗ್ಗೆಗೆ. ಅವಿವೇಕಿ, ಹೊಸ ಜೋಡಿ ಒಳಗಿದ್ದಾರೆ. ಸ್ಪ್ರಿಂಗ್ ಮಂಚ ಮಾಡೋ ಶಬ್ದಕ್ಕೆ ನಿನಗೆ ನಿದ್ದೆ ಬರುತ್ತಾ? ಮನೆಗೆ ಹೋಗಿ ಆರಾಮಾಗಿ ಮಲ್ಕೋ.